ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ಇವು ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಸ್ನೇಹಿತರೆ, ಆಲ್ರೆಡಿ ತಮಿಳ್ನಾಡು ನೋಡ್ಕೊಂಡು ಬಂದಿರ್ತಾರೆ. ಸೊ ಯಾವ ಒಂದು ರಿಲೇಟೆಡ್ ವಿಡಿಯೋನ ಒಂದು ಮಾಡ್ತಾಯಿದ್ದೀನಿ ಅಂತೇಳಿ, ಯಾರಿಗೆ ಅಂತ ಹೇಳಿದ್ರೆ ಎಸ್ಪೆಷಲಿ ನಮ್ಮ ಕ್ಯಾಬ್ ಡ್ರೈವರ್ಸ್ಗಳಿಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ. ಅಗ್ರಿಗೇಟರ್ ಆ್ಯಪ್ನ ಯೂಸ್ ಮಾಡ್ಕೊಂಡು ಡೈಲಿ ಬೇಸಸಲ್ಲಿ ಯಾರು ವರ್ಕ್ ಮಾಡ್ತೀರಾ, ಸೊ ಅಂಥವ್ರಿಗೆ ಇವಾಗಿನ ಸದ್ಯದ ಸಿಚುವೇಷನಲ್ಲಿ, ಇವಾಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಯಾವ ಒಂದು ಆ್ಯಪ್ನ ಯೂಸ್ ಮಾಡಿಕೊಂಡು ಡ್ಯೂಟಿ ಮಾಡಿದ್ರೆ ಬೆನಿಫಿಟ್ ನಿಮಗೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅಂದರೆ ಗೈಸ್, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ವಿಡಿಯೋ ಕೊನೆಯಲ್ಲಿ ವಿಡಿಯೋ ಬಗ್ಗೆ ಏನಂತ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬಿಡಿ. ಕಮೆಂಟ್ ಸೆಕ್ಷನ್ ಮೇಲ್ಗಡೆ ನಿಮಗೆ ಸ್ಲೈಡ್ ಮಾಡಿದ್ರೆ ಅಲ್ಲಿ ಹೈಪ್ ಅಂತ ಇರುತ್ತೆ. ಸೊ ಓಕೆನಾ, ವಿಡಿಯೋ ಇಷ್ಟ ಆಗಿದೆ ನಿಮಗೆ ಹೈಪ್ ಪಾಯಿಂಟ್ಸನ್ನು ಕೊಡೋದನ್ನು ಮರಿಬೇಡಿ. ಸ್ನೇಹಿತರು ಯಾರಾದರೂ ಅಗ್ರಿಗೇಟರ್ ಆ್ಯಪ್ನ ಯೂಸ್ ಮಾಡ್ಕೊಂಡು ವರ್ಕ್ ಮಾಡ್ತಾರೆ, ಕ್ಯಾಬ್ನ ಓಡಿಸ್ತಾರೆ ಅಂತ ಹೇಳಿದ್ರೆ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್. ಯಾವ ಥರ ಆಗ್ಬಿಟ್ಟಿದೆ ಸಿಚುವೇಶನ್ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಒಂದಷ್ಟು ಹೂವು ಬಂತು ಒಂದು 2-3 ದಿನದ ಹಿಂದುಗಡೆ. ಕ್ಯಾಬ್ ರೇಟ್ನ ಜಾಸ್ತಿ ಮಾಡ್ತಾರೆ ಅಂತ, ಏನಕ್ಕಂದರೆ ಫ್ಯೂಲು ಗ್ಯಾಸ್ ರೇಟ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಕ್ಯಾಬ್ದು ರೇಟ್ನು ಕೂಡ ಜಾಸ್ತಿ ಮಾಡ್ತಾರೆ ಅಂತ ಒಂದಷ್ಟು ಮಾಹಿತಿ ಬಂತು. ಬಟ್ ನನಗೆಲ್ಲೂ ಅಷ್ಟು ಅಪ್ಡೇಟ್ಗಳು, ಅಷ್ಟು ಏನು ಬೆಳವಣಿಗೆಗಳು ಕಂಡಿಲ್ಲ. ಸೊ ಮೊನ್ನೆ ತನಕ ನನಗೆ ಯಾರೋ ಒಂದು ಹೆಸರು ಹೇಳ್ತೀನಿ, ಪರವಾಗಿಲ್ಲ, ಏನು ಪ್ರಾಬ್ಲಮ್ ಆಗೋಲ್ಲ. ಊಬರ್ ಅವರು ಡ್ರೈವರ್ ಸಪೋರ್ಟ್ ಕಡೆಯಿಂದ ಫೋನ್ ಮಾಡಿಬಿಟ್ಟು, ಸರ್ ಏನು ಯಾವ ಥರ ನಾವು ಒಂದು ಮಾಮೂಲಿ ಏನು ನಮ್ಮ ಕಡೆಯಿಂದ ಸಜೆಷನ್ ತೊಗೊಳೋಕ್ಕೆ ಕಾಲ್ ಮಾಡ್ತಾರಂತೆ ಡ್ರೈವರ್ಸ್ಗಳಿಗೆ. ಸೊ ಆ ಥರ ಮಾಡಿದರು. ಡ್ಯೂಟಿ ಮಾಡ್ತಾಯಿದ್ದೀರಾ ಸರ್, ಯಾಕೆ ಕಡಿಮೆ ಮಾಡ್ತಿದ್ದೀರಾ, ಹಂಗೆ ಅಂತೆಲ್ಲ ಕೇಳಿದ್ರು. ಸೊ ಇರೋ ಫ್ಯಾಕ್ಟ್ ಹೇಳಿದೆ, ಸರ್ ಕಿಲೋಮೀಟ್ರ್ ಕಡಿಮೆ ಕೊಡ್ತಾಯಿದ್ರೆ ನಾವು ಹೆಂಗೆ ಸರ್ ನಿಮ್ಮ ಹತ್ರ ಡ್ಯೂಟಿ ಮಾಡಿ ನಾವು ಹೆಂಗೆ ಬದುಕೋದು ಅಂತೆಲ್ಲ ಕೇಳಿದೆ. ನಮ್ಮ ಆ್ಯಪ್ ಬಿಟ್ಟು ಬೇರೆ ಆ್ಯಪ್ ಯೂಸ್ ಮಾಡ್ತೀರಾ? ಹೌದು ಮಾಡ್ತೀನಿ ಅಂತಂದೆ. ಯಾಕೆ ಸರ್ ನಮ್ಮ ಆ್ಯಪ್ ಕಡಿಮೆ ಯೂಸ್ ಮಾಡ್ತೀರಾ ಅಂತೆಲ್ಲ ಕೇಳಿದ್ರು. ಇರೋ ಫ್ಯಾಕ್ಟ್ ಹೇಳಿದೆ, ರೇಟ್ ಕಡಿಮೆ ಇದೆ ನಿಮ್ಮಲ್ಲಿ, ಏನು ಮಾಡಿದ್ರು ರೇಟ್ ಕಡಿಮೆ ಕೊಡ್ತಿಲ್ಲ, ಈ ಕಡೆ ಇನ್ಸೆಂಟಿವ್ ಅಂತಲೂ ಕೊಡ್ತಿಲ್ಲ, ಏನು ಮಾಡ್ತಿಲ್ಲ, ಅದಕ್ಕೋಸ್ಕರ ಮಾಡ್ತಿಲ್ಲ ನಿಮ್ಮದನ್ನು ಅಂತ ಹೇಳಿದೆ. ಆಮೇಲೆ ಹಿಂಗೆ ಇನ್ಸೆಂಟಿವ್ ಅಂದರೆ ಯಾವ ಥರ ಕೊಡ್ಬೇಕು ಸರ್, ಎಷ್ಟು ಕೊಡಬೇಕು ಅಂತೆಲ್ಲ ನಮ್ಮನ್ನೇ ಕೇಳ್ತಾರೆ. ಸರ್ ಇದೆಲ್ಲ ಕೇಳಿದ್ರೆ ನೀವೆಲ್ಲ ಇಂಪ್ಲಿಮೆಂಟ್ ಮಾಡ್ತೀರಾ, ಸುಮ್ಮನೆ ಕೇಳ್ತೀರಾ ಅಷ್ಟೇ ಅಂತಂದೆ. ಇಲ್ಲ ಸರ್ ಹೇಳಿ ಸರ್, ನಾವು ಅದನ್ನು ಟೀಮ್ ಜೊತೆ ಡಿಸ್ಕಸ್ ಮಾಡ್ತೀವಿ ನಾವು ಅಂತ ಹೇಳಿದ್ರು. ಹೇಳಿದೆ ನಾನು, ಸರ್ ಬೇರೆ ಆ್ಯಪ್ಗಳಿಗೆ ಹೋಲ್ಸ್ಕೊಂಡು ನೀವು ರೇಟ್ ಅಂತೂ ಜಾಸ್ತಿ ಅಂತೂ ಮಾಡಲ್ಲ, ಅಟ್ಲೀಸ್ಟು ನೀವು ಪರ್ ಟ್ರಿಪ್ ಇಷ್ಟು ಮಾಡಿದ್ರೆ ಇಷ್ಟೊಂದು ಇನ್ಸೆಂಟಿವ್ ಆಗಿರ್ಬೋದು, ಇಲ್ಲ ವೀಕ್ಲಿ ಇನ್ಸೆಂಟಿವ್ ಮುಂಚೆ ಹೆಂಗೆ ಕೊಡ್ತಾಯಿದ್ರಿ, ಸೊ ಆ ಥರದನ್ನೆಲ್ಲ ಕೊಟ್ಟರೆ ಒಂದು ಸ್ವಲ್ಪ ಆದರೂ ಡ್ರೈವರ್ಸ್ಗೆ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಆಗ ನಿಮ್ಮ ಆ್ಯಪ್ನೇ ಜಾಸ್ತಿ ಡ್ರೈವರ್ಸ್ ಯೂಸ್ ಮಾಡ್ಬೋದು ಅಂತ ಹೇಳಿದೆ. ಸರಿ ಸರ್ ಆಯಿತು ಅಂದ್ಬಿಟ್ಟು ಸಜೆಷನ್ ತೊಗೊಂಡ್ರು. ಆಯಿತಾ, ಸಜೆಷನ್ ತೊಗೊಂಡ್ರು ಅಷ್ಟೇ, ಏನು ಇಂಪ್ಲಿಮೆಂಟ್ ಆಗಿಲ್ಲ ಇಲ್ಲಿ ತನಕ. ಇವಾಗಿನ ಪರಿಸ್ಥಿತಿಯಲ್ಲಿ ಯಾವ ಆ್ಯಪ್ನ ಯೂಸ್ ಮಾಡಿಕೊಂಡು ಡ್ಯೂಟಿ ಮಾಡಿದ್ರೆ ಬೆನಿಫಿಟ್ ಅಂತ ಸುಮಾರು ಜನ ಡ್ರೈವರ್ಸ್ ಯೋಚನೆ ಮಾಡ್ತಾ ಇರ್ತೀವಿ. ಸೊ ನಾನು ಕೂಡ ಸಜೆಷನ್ ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ವಿಡಿಯೋದಲ್ಲಿ ರ್ಯಾಪಿಡೋದಲ್ಲಿ ಸುಮಾರು ಜನ ಹೇಳ್ತಾ ಇರ್ತಾರೆ ಡ್ರೈವರ್ಸು ಕಿಲೋಮೀಟ್ರ್ ಮೋಸ ಕೊಡ್ತಾನೆ, ಒಂದು ರೇಟ್ ತೋರಿಸ್ತಾನೆ, ಆಮೇಲೆ ರೇಟ್ ಕೊಡೋದೇ ಒಂದು ಅಂತ. ಸೊ ಇವಾಗಿರೋ ಬೇರೆ ಆ್ಯಪ್ಗಳು ಹೋಲ್ಸ್ಕೊಂಡು ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸುತ್ತೆ ನನಗೆ. ಆಯಿತಾ, ಡ್ಯೂಟಿ ವೈಸ್ ಆಗಿರ್ಬೋದು, ಮಾರ್ನಿಂಗ್ ಟೈಮು ರೇಟ್ ವೈಸ್ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ಸುತ್ತೆ. ಎಲ್ಲ ಅಪರೂಪಕ್ಕೆ ಆ ಥರ ಮಾಡ್ತಾನೆ ಅವಾಗವಾಗ ರೇಟ್ ಕಡಿಮೆ ಕೊಡೋದು. ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಇವಾಗ ಬಂದಿರೋ ಅಪ್ಡೇಟ್ ಪ್ರಕಾರ ಹಿಂಗೆ ಇನ್ಸೆಂಟಿವ್ಸ್ ಬಂದ್ಬಿಟ್ಟು ಆಲ್ಮೋಸ್ಟ್ ಈಗ ತೆಗೆದ್ಬಿಟ್ಟಿದೆ. ಒಂದು 3-4 ದಿನದಿಂದ ನನಗಂತೂ ಇನ್ಸೆಂಟಿವ್ದು ಏನಿತ್ತು ಪರ್ ಟ್ರಿಪ್ಪು ಇಷ್ಟು, ಅಂದರೆ ಇಷ್ಟು ಟ್ರಿಪ್ ಮಾಡಿದ್ರೆ ಇಷ್ಟು ಇನ್ಸೆಂಟಿವ್ ಕೊಡ್ತೀವಿ ಅಂತ ಹಾಕಿದ್ದ. ಒಂದು 3-4 ದಿನದಿಂದ ಅದನ್ನು ರಿಮೂವ್ ಮಾಡಿದ್ದಾನೆ. 18ನೇ ತಾರೀಕಿಂದ ಇಲ್ಲ, 18, 19, 20 3 ದಿನದಿಂದ ಇನ್ಸೆಂಟಿವ್ಸ್ ಟ್ಯಾಪ್ ತೋರಿಸ್ತಿಲ್ಲ. ಬಟ್ ಇವನು ಏನು ಮಾಡಿದ್ದಾನೆ ಅಂತ ಹೇಳಿದ್ರೆ, ನೋಟಿಫಿಕೇಷನ್ ಆಪ್ಷನ್ಗೆ ಹೋದರೆ ನೋಟಿಫಿಕೇಷನ್ ನಿಮ್ಗೆ ಎಲ್ಲರೂ ಕಳಿಸ್ತಾ ಇರ್ತಾನೆ ಆ್ಯಪಲ್ಲಿ ನೋಡ್ಬೋದು. ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ ಅದರದ್ದು ಒಂದು ಸ್ಕ್ರೀನ್ ಶಾಟ್ನ. ಏನಂತ ಹಾಕಿದ ಅಂದರೆ, ಅರ್ನ್ ಗ್ಯಾರಂಟೆಡ್ 24 ಕಿಲೋಮೀಟರ್ಸ್ ಅಂತ ಹಾಕಿದ್ದಾನೆ. ಆಯಿತಾ, 24 ರೂಪಾಯಿ ಕಿಲೋಮೀಟ್ರ್ ಕೊಡ್ತಾನಂತ ಇವನು. ಬಟ್ ಅದಕ್ಕೆ ಏನಪ್ಪ ಅಂತ ಹೇಳಿದ್ರೆ, ಕಂಡೀಷನ್ ಏನಪ್ಪ ಅಂತ ಒಂದು, ಫಸ್ಟು ಸ್ಟಾರ್ಟಿಂಗ್ ನೀವು ಕಂಪ್ಲೀಟ್ 4 ರೈಡ್ಸ್ ಆ್ಯಂಡ್ ಅನ್ಲಾಕ್ 24 ರೂಪೀಸ್ ಪರ್ ಕಿಲೋಮೀಟರ್ ಅರ್ನಿಂಗ್ ಫಾರ್ ಆಲ್ ದಿ ರೈಡ್ ಡನ್ ಇನ್ ದಿ ಡೇ ಅಂತ ಹಾಕಿದ್ದಾನೆ. ಫಸ್ಟ್ ನೀವು ಸ್ಟಾರ್ಟಿಂಗ್ 4 ಮಾಡಬೇಕು, ಅದು 18 ರೂಪಾಯಿ ಕೊಟ್ಟರು ಕಿಲೋಮೀಟ್ರ್ ಮಾಡಬೇಕು, 15 ರೂಪಾಯಿ ಕೊಟ್ಟರು ಕಿಲೋಮೀಟ್ರ್ ಮಾಡಬೇಕು. ಸೊ ಸ್ಟಾರ್ಟಿಂಗ್ ನೀವು 4 ಟ್ರಿಪ್ನ ಕಂಪ್ಲೀಟ್ ಮಾಡಿದ್ರೆ, ಆಮೇಲೆ 5ನೇ ಟ್ರಿಪ್ಪಿಂದ ಎಷ್ಟು ಟ್ರಿಪ್ ಮಾಡ್ತೀರಾ ಪ್ರತಿ ಟ್ರಿಪ್ಗೂ ನಿಮಗೆ 24 ರೂಪಾಯಿ ಪರ್ ಕಿಲೋಮೀಟ್ರ್ ಕೊಡ್ತಾನಂತೆ. ನೀವು 2 ಕಿಲೋಮೀಟ್ರ್ ಡ್ರಾಪ್ ಮಾಡೋದು ಪರ್ ಕಿಲೋಮೀಟ್ರ್ 24 ರೂಪಾಯಿ ಕೊಡ್ತಾನೆ. 50 ಕಿಲೋಮೀಟ್ರ್ ಹೋದ್ರೂ ಪರ್ ಕಿಲೋಮೀಟ್ರ್ 24 ರೂಪಾಯಿ ಕೊಡ್ತೀನಿ ಅಂತ ಇವ್ನು ಹೇಳಿರೋದು. ಸೊ ಮನಿ ವಿಲ್ ಬಿ ಕ್ರೆಡಿಟೆಡ್ ಟು ಯುವರ್ ವಾಲೆಟ್ ಅಂತ ಹಾಕಿದ್ದಾನೆ. ಆಯಿತಾ, ನನ್ನ ಪ್ರಕಾರ ಐ ಥಿಂಕ್ ಅವನು ಕಸ್ಟಮರ್ ಹತ್ರ ಏನು ಜಾಸ್ತಿ ಶೋ ಮಾಡಲ್ಲ ಅಂತ ಅನಿಸುತ್ತೆ. ಮಾಮೂಲಿ ಅವನು 18 ರೂಪಾಯಿ 20 ರೂಪಾಯಿ ತೊಗೊಳ್ತಾನೆ ಕಸ್ಟಮರ್ ಹತ್ರ. ಬಟ್ ನಿಮಗೆ ಬಂದ್ಬಿಟ್ಟು 24 ರೂಪಾಯಿ ಹೆಂಗೆ ಕೊಡ್ತಾನೆ, ಮಿಕ್ಕಿದ ಅಮೌಂಟ್ ಏನೇನಿರುತ್ತೆ ಅದನ್ನು ವಾಲೆಟ್ಗೆ ಆ್ಯಡ್ ಮಾಡ್ತಾನೆ ನನ್ನ ಪ್ರಕಾರ. ಆಮೇಲೆ ನೀವು ವಾಲೆಟಿಂದ ಅಕೌಂಟ್ಗೆ ಹಾಕೊಳ್ಳೋ ಥರ ಐ ಥಿಂಕ್ ಇದು ಇರಬೇಕು. ಸೊ ಇದು ಓಕೆ ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಇದು ಇನ್ಸೆಂಟಿವ್ಸ್ ತೆಗೆದುಬಿಟ್ಟು ಇದನ್ನು ಹಾಕಿದ್ದಾನೆ ನನ್ನ ಪ್ರಕಾರ. ಇದೊಂದು ಈ ಒಂದು ಆ್ಯಪಲ್ಲಿ ಇದೊಂದೇ ಸದ್ಯಕ್ಕೆ ರ್ಯಾಪಿಡೋದಲ್ಲಿ. ಇದರಲ್ಲಿ ವೀಕ್ಲಿ ಇನ್ಸೆಂಟಿವ್ಸು, ಡೈಲಿ ಇನ್ಸೆಂಟಿವ್ಸ್ ಎಲ್ಲ ರಿಮೂವ್ ಮಾಡಿ ಹಾಕಿದ್ದಾನೆ. ನೆಕ್ಸ್ಟ್ ಬಂದ್ಬಿಟ್ಟು ಓಲಾಗೆ ಬಂದರೆ ಇದರಲ್ಲಿ ನಿಮಗೆ
ಸಬ್ಸ್ಕ್ರಿಪ್ಷನ್ ಫೀಸ್ ಎಲ್ಲ ಅಮೌಂಟ್ ಕಡಿಮೆ ಇದೆ, ಅದು ಕೂಡ ಸ್ಕ್ರೀನಲ್ಲಿ ಹಾಕಿ ನೋಡ್ಬೋದು. 6 ಅವರ್ಗೆ 59 ರೂಪಾಯಿ, ಒಂದು ದಿನಕ್ಕೆ 99 ರುಪೀಸು, 3 ಡೇಸ್ಗೆ 249, 7 ಡೇಸ್ಗೆ 499, 15 ಡೇಸ್ಗೆ ಒಂದು 999, 30 ಡೇಸ್ಗೆ 1499. ಸೊ ಇದು ಇವಾಗ ಸದ್ಯಕ್ಕೆ ಇರುವಂಥದ್ದು ರೇಟು. ಪರವಾಗಿಲ್ಲ, ನಾನು ಊಬರ್ಗೆ ಹೋಲಿಸ್ಕೊಂಡ್ರೆ ಓಲಾ ಪರವಾಗಿಲ್ಲ ಸಬ್ಸ್ಕ್ರಿಪ್ಷನ್ ಫೀಸಲ್ಲಿ ಹೋಲಿಸ್ಕೊಂಡ್ರೆ. ಇದರಲ್ಲಿ ಬಂದರೆ ನಿಮಗೆ ಇನ್ಸೆಂಟಿವ್ಸ್ ಬಂದರೆ, ಇದು ಇನ್ಸೆಂಟಿವ್ಸು ನಿಮಗೆ ಏನು ಡೈಲಿ ಇನ್ಸೆಂಟಿವ್ಸ್, ಟ್ರಿಪ್ಸ್ ಇನ್ಸೆಂಟಿವ್ಸು ಇದೆ ಮಾಮೂಲಿ. ನೋಡಿ, ಅರ್ನ್ ಆ್ಯನ್ ಎಕ್ಸ್ಟ್ರಾ 180 ಫಾರ್ 3 ಬುಕ್ಕಿಂಗ್ಸ್ ಅಂತ ಇದೆ. ಸೊ ಲಾಸ್ಟ್ ಟೈಮ್ ಮಾಡಿದ್ದೆ ನಾನು 3 ಬುಕ್ಕಿಂಗ್ ಮಾಡಿ 180 ರೂಪಾಯಿ ತೊಗೊಂಡಿದ್ದೆ ಒಂದು 2 ಸಲ. ಸೊ ಅದು ಆಮೇಲಿಂದ 5 ಮಾಡಿದ್ರೆ 375, 8 ಮಾಡಿದ್ರೆ ಟೋಟಲ್ 800 ರೂಪಾಯಿ. ಸೊ ಇದು ಬಂದುಬಿಟ್ಟು ಟ್ರಿಪ್ ವೈಸು ನಿಮಗೆ 24 ಗಂಟೆಗೆ ಇಷ್ಟು ಟ್ರಿಪ್ ಮಾಡಿದ್ರೆ ಇಷ್ಟು ಇನ್ಸೆಂಟಿವ್ ಅಂತ ಇದೆ. ಇದಲ್ಲದೆ ನಿಮಗೆ ಎಕ್ಸ್ಟ್ರಾ ಬಂದುಬಿಟ್ಟು ಅರ್ನ್ ಎ ಮಿನಿಮಮ್ ಆಫ್ 18 ಆನ್ ಎವ್ರಿ ಕಿಲೋಮೀಟರ್ ಅಂತ ಹಿಂಗೆ ಕೊಟ್ಟಿದ್ದಾನೆ ಓಲಾದವನು. 18 ರೂಪಾಯಿ ಕಿಲೋಮೀಟ್ರ್ ಕೊಡ್ತೀನಿ ಅಂತ. ಇದು ಬಂದುಬಿಟ್ಟು ಸೇಮ್ ಒಂದು ದಿನ ಕೊಟ್ಟಿರೋದು. ಎಷ್ಟು ಬುಕ್ಕಿಂಗ್ ಮಾಡ್ಬೇಕು ಇದಕ್ಕೆ? ಇದು ಆಲ್ಮೋಸ್ಟ್ 24 ಅವರ್ಸ್ ಕೊಟ್ಟಿದ್ದಾನೆ. ಐ ಥಿಂಕ್ ಒಂದು ಬುಕ್ಕಿಂಗ್ ಮಾಡಿದ್ಮೇಲಿಂದ ಆಫ್ಟರ್ 2ನೇ ಬುಕ್ಕಿಂಗ್ ಏನು ಮಾಡ್ತೀರ ಅದಕ್ಕೆಲ್ಲದಕ್ಕೂ 18 ರೂಪಾಯಿ ಪರ್ ಕಿಲೋಮೀಟ್ರ್ ಕೊಡ್ತಾನೆ ಅಂತ ಇದನ್ನು ಹಾಕಿರೋದು. ಇದು ಓಕೆನೇ, ಪರವಾಗಿಲ್ಲ. ಈ ಬೇರೆ ಆ್ಯಪ್ಗಳು ಹೋಲಿಸ್ಕೊಂಡ್ರೆ ಇವೆರಡು ಪರವಾಗಿಲ್ಲ ಅಂತ ಅನಿಸುತ್ತೆ. ಸೊ ಇದು ಓಲಾದಲ್ಲಿರುವಂಥ ಅಪ್ಡೇಟು. ಇನ್ನು ಬಂದ್ಬಿಟ್ಟು ನಮ್ಮ ಯಾತ್ರೆಯಲ್ಲಿ ನಿಮಗೆ ಗೊತ್ತಿರುತ್ತೆ, ನಮ್ಮ ಯಾತ್ರೆಯಲ್ಲಿ ಯಾವುದೇ ಥರ ಇನ್ಸೆಂಟಿವ್ಸ್ ಆಗಿರಲಿ, ಏನು ಸ್ಲ್ಯಾಬ್ಸ್ ಆಗಿ ಏನೂ ಕೊಡ್ತಿಲ್ಲ. ಅದಂತೂ ನೈಟ್ ಅಂತಂದ್ರೆ ಡ್ಯೂಟಿನೇ ಬರೋದು ಕಮ್ಮಿ. ಬೆಳಗ್ಗೆ ಹೊತ್ತು ಡ್ಯೂಟಿಗಳು ಬರ್ತವೆ, ಅದು ಹೆಂಗಂದ್ರೆ ಹಿಂಗೆ ಬಂದು ಹಿಂಗೆ ಹೊಂಟಾಗ್ತವೆ ಎಲ್ಲ ಡ್ಯೂಟಿ. ರ್ಯಾಪಿಡೋದಲ್ಲಾಗಿರ್ಬೋದು, ಓಲಾದಲ್ಲಾಗಿರ್ಬೋದು, ಡ್ಯೂಟಿ ಹಿಂಗೆ ಶೋ ಆಗುತ್ತೆ. ನೋಡೋಷ್ಟು ಅದು ಏನು ಅಂತ, ಎಷ್ಟು ಅಮೌಂಟದು, ಯಾವ ಏರಿಯಾಗೆ ಇರೋದು ಪಿಕಪ್ಪು ಡ್ರಾಪ್ ಇಲ್ಲಿಗಿಂತ ನೋಡೋಷ್ಟಕ್ಕೆ ಹೊಂಟೋಗ್ಬಿಟ್ಟಿರುತ್ತೆ. ಸೊ ಆ ಥರ ನಮ್ಮ ಯಾತ್ರೆಗೂ ಇರೋವಂಥ ಸಿಚುವೇಶನು. ಯಾವುದಾದ್ರೂ ಇನ್ಸೆಂಟಿವ್ಸ್ ಇಲ್ಲ. ಇನ್ನು ಊಬರ್ ಬಗ್ಗೆ ಹೇಳೋಂಗೆ ಇಲ್ಲ. ನನಗಂತೂ ಊಬರಲ್ಲಿ ಒಂದಷ್ಟು ಜನಕ್ಕೆ ಮಾತ್ರ, ಜಾಸ್ತಿ ಚೆನ್ನಾಗಿ ಬರೀ ಊಬರ್ನೇ ಯಾರು ಮಾಡ್ತಾರೆ ಅಂಥವ್ರಿಗೆ ಮಾತ್ರ ಇನ್ಸೆಂಟಿವ್ಸ್ ಶೋ ಆಗ್ತಿದೆ ಅಂತ ನನಗೆ ಬಂದಿರೋ ಮಾಹಿತಿ. ನನಗಂತೂ ಯಾವುದೇ ಊಬರಲ್ಲಿ ಇನ್ಸೆಂಟಿವ್ಸು ಶೋ ಆಗ್ತಿಲ್ಲ. ಕಿಲೋಮೀಟ್ರ್ ರೇಟ್ಗಳಕ್ಕಂತೂ ಕಮ್ಮಿನೇ ಎಲ್ಲ ಆ್ಯಪು ಹೋಲಿಸ್ಕೊಂಡ್ರೆ. ಮತ್ತು ಸುಮಾರು ಜನ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಿದ್ದೀರಾ, ಏನಂತಂದರೆ ಟ್ರಿಪ್ಪನ್ನು ಆಟೋಮೆಟಿಕ್ಕಾಗಿ ಆಕ್ಸೆಪ್ಟ್ ಮಾಡೋವಂಥದ್ದೊಂದು ಯಾವುದೋ ಒಂದು ಆ್ಯಪ್ ಇದೆ, ಸೊ ಅದನ್ನು ಯೂಸ್ ಮಾಡ್ತಿದ್ದಾರೆ ಎಲ್ಲರೂ ಇವಾಗ. ಸೊ ಡ್ಯೂಟಿಗಳನ್ನ ತೊಗೊಳೋಕ್ಕೆ ಆಗೋಲ್ಲ, ಶೋ ಆಗುತ್ತೆ, ನೋಡೋಷ್ಟಕ್ಕೆ ಅದು ಆಗಲೇ ಹೇಳಿದ್ನಲ್ಲ, ನೋಡೋಷ್ಟಕ್ಕೆ ಹೊಂಟೋಗ್ಬಿಡುತ್ತೆ ಅಂತ. ಸೊ ಅದ್ರ ಬಗ್ಗೆ ನಾನು ಸರ್ಚ್ ಎಲ್ಲ ಮಾಡಿದೆ. ಒಂದು ಟೆಲಿಗ್ರಾಮ್ ಗ್ರೂಪ್ ಕಡೆಯಿಂದ ಯಾರೋ ಒಬ್ಬ ಬಿಟ್ಟಿದ್ದಾನೆ, ಅದೊಂದು ಆ್ಯಪ್ ಅಂದ್ಬಿಟ್ಟು ಬಿಟ್ಟಿದ್ದಾನೆ. ನನಗೆ ಗೊತ್ತಿಲ್ಲ ಆ್ಯಪ್ನ ಯೂಸ್ ಮಾಡಿಕೊಂಡು ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ. ನಾನಂತೂ ಯೂಸ್ ಮಾಡುವಂಥ ಪ್ರಮೋಷನ್ ದುಡ್ಡು ಕೊಡ್ತೀನಿ ಮಾಡಪ್ಪ ಅಂತಂದ್ರೂ ಮಾಡಲ್ಲ. ಮಾಡಿರೋ ಯಾರು ಇದೆ, ಅದನ್ನು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅದರಿಂದ ಆಟೋಮೆಟಿಕ್ಕಾಗಿ ಇಷ್ಟು ಅಂದರೆ ಹೆಂಗೆ ಅಂದರೆ ಅದರಲ್ಲಿ ನೀವು ಇಂಥ ಆ್ಯಪಲ್ಲಿ ಇಷ್ಟು ಕಿಲೋಮೀಟ್ರ್ ಡ್ಯೂಟಿ, ಇಷ್ಟು ಅಮೌಂಟ್ ಡ್ಯೂಟಿ ಬಂದರೆ ನನಗೆ ಆಕ್ಸೆಪ್ಟ್ ಆಗ್ಬೇಕು. ತಕ್ಷಣ ನನಗೆ ಪ್ರೆಸ್ ಮಾಡೋದೇ ಬೇಡ, ಆಟೋಮೆಟಿಕ್ ಆಕ್ಸೆಪ್ಟ್ ಆಗಬೇಕು ಅಂತ ಅದನ್ನು ಹಾಕ್ಬಿಟ್ರೆ 1000 ರೂಪಾಯಿ ಡ್ಯೂಟಿ ಯಾವುದೇ ಬಂದು ನನಗೆ ಆಕ್ಸೆಪ್ಟ್ ಆಗಬೇಕು. ಆಟೋಮೆಟಿಕ್ 1000 ರೂಪಾಯಿ ಡ್ಯೂಟಿ ಅಲ್ಲ, ನಿಮ್ಮ ನಿಯರ್ ಬೈ ಏರಿಯಾದಲ್ಲಿ ಬಂದರೆ ನೀವು ಆಕ್ಸೆಪ್ಟ್ ಮಾಡೋದು ಬೇಡ, ಡ್ಯೂಟಿ ಆಟೋಮೆಟಿಕ್ಕಾಗಿ ಆಕ್ಸೆಪ್ಟ್ ಆಗ್ಬಿಟ್ಟಿರುತ್ತೆ ನಿಮಗೆ. ಸೊ ಈ ಥರ ಅದನ್ನು ನೀವು ಕಸ್ಟಮೈಸ್ ಮಾಡ್ಕೊಬೋದು. ಇಷ್ಟು ಅಮೌಂಟ್ ಡ್ಯೂಟಿ ಬರಬೇಕು, ಇಷ್ಟು ಕಿಲೋಮೀಟ್ರ್ ಡ್ಯೂಟಿ ಬರಬೇಕು. ನನಗೆ ಗೊತ್ತಿಲ್ಲ ಅದನ್ನು ಯೂಸ್ ಮಾಡಿದ್ರೆ ಆ್ಯಪ್ಗಳವ್ರೇನೋ ಅಕೌಂಟ್ನ ಬ್ಲಾಕ್ ಮಾಡ್ತಾರೆ, ಏನು ಎತ್ತ ಅಂತ ನನಗೆ ಗೊತ್ತಿಲ್ಲ. ನೋಡೋಣ, ಯಾರು ಅದನ್ನು ಯೂಸ್ ಮಾಡ್ತಿರೋರಿದ್ದರೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ನಿಮ್ಮ ಹತ್ರ ಇನ್ಫಾರ್ಮೇಷನ್ ತಿಳ್ಕೊಂಡು ಅದ್ರ ಬಗ್ಗೆ ಇನ್ನೊಂದು ಜಾಸ್ತಿ ತಿಳ್ಕೊಂಡು ಆಮೇಲೆ ವೀಡಿಯೋ ಮಾಡಿದ್ರೆ ಯೂಸ್ಫುಲ್ ಆಗುತ್ತೆ, ಆಯಿತಾ? ಸೊ ಇಷ್ಟಾಗಿತ್ತು ಗೈಸ್ ಈ ವಿಡಿಯೋ. ಸೊ ವಿಡಿಯೋ ಬಗ್ಗೆ ಏನಂತ ಅನ್ನಿಸ್ತು ನಾನು ಕಮೆಂಟ್ ಮಾಡೋದು ನಾನು ಮರಿಬೇಡಿ. ಸೊ ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ಸಿಗೋಣ ಗೈಸ್, ಟೇಕ್ ಕೇರ್, ಸಿ ಯಾ.